ಕಾಲ ತುಂಬಾನೇ ಬದಲಾಗಿದೆ. ಕಲಿಯುಗ ಸ್ವಾಮಿ, ಇದು ಕಲಿಯುಗ. ಏನ್ ಬೇಕಾದ್ರೂ ನಡೆಯುತ್ತೆ. ಮನೆಯಲ್ಲಿ ಸುಳ್ಳು ಹೇಳಿ 100-200 ರೂಪಾಯಿ ಪಾಕೆಟ್ ಮನಿ ಮಾಡ್ಕೊಳ್ತಿದ್ವಿ. ಆ ದುಡ್ಡಲ್ಲಿ ಮಜಾನು ಮಾಡ್ತಿದ್ರು ಕೆಲವರು. 21 ವರ್ಷದ ಹುಡುಗಿ ಅಪ್ಪನಿಂದಲೇ 30 ಲಕ್ಷ ರೂಪಾಯಿಯನ್ನ ಲಪ್ಟಾಯಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ಲು. ಅಪ್ಪ, ನನ್ನನ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ನಾನು ಬಿಡಬೇಕು ಅಂದರೆ 30 ಲಕ್ಷ ರೂಪಾಯಿ ಹಣ ಕೊಡಬೇಕಂತೆ, ಪ್ಲೀಸ್ ದುಡ್ಡು ಕೊಟ್ಟು ನನ್ನ ಬಿಡಿಸ್ಕೊಂಡು ಹೋಗಿ ಅಂತ ಅಪ್ಪನ ಹತ್ರ ಕೇಳ್ಕೊಳ್ತಾಳೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸೌಮ್ಯ ರಾಮನಗರ. ಕಾಲ ತುಂಬಾನೇ ಬದಲಾಗಿದೆ. ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಇರಲಿಲ್ಲಪ್ಪ ಅಂತ ಅಜ್ಜ ಅಜ್ಜಿ ಅಂದಿರು ಸುಮ್ಮನೆ ಹೇಳೋದಿಲ್ಲ. ಕಲಿಯುಗ ಸ್ವಾಮಿ, ಇದು ಕಲಿಯುಗ. ಏನು ಬೇಕಾದರೂ ನಡೆಯುತ್ತೆ. ಇಂಥದ್ದೊಂದು ಸುದ್ದಿಯನ್ನು ನೋಡಿ ನನಗೆ ಶಾಕ್ ಆಯಿತು. ಈಗ ನಾವೆಲ್ಲ ಚಿಕ್ಕವರಿರಬೇಕಾದ್ರೆ ಹೇಗಿದ್ವಿ? ಸ್ಕೂಲ್ಗೆ ಹೋಗಬೇಕಾದ್ರೆ, ಕಾಲೇಜ್ಗೆ ಹೋಗಬೇಕಾದ್ರೆ ಏನಕ್ಕೋ ದುಡ್ಡು ಬೇಕು ಅಂದಾಗ ಅಪ್ಪ ಅಮ್ಮನ ಹತ್ರ ಕೆಲವೊಂದು ಬಾರಿ ಸುಳ್ಳನ್ನು ಹೇಳಿ ದುಡ್ಡನ್ನು ತಗೊಳ್ತಾ ಇದ್ವಿ. ಚಿಕ್ಕವರಿದ್ದಾಗ ಇಂತಹ ಹುಡುಗಾಟವನ್ನು ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಡೇ ಇರ್ತಾರೆ. ಆ ಬುಕ್ ತೊಗೋಬೇಕು, ಜೆರಾಕ್ಸ್ ಮಾಡಿಸ್ಬೇಕು, ಹೀಗೆ ಏನೇನೋ ಕಾರಣಗಳನ್ನು ಕೊಟ್ಟು ಮನೆಯಲ್ಲಿ ಸುಳ್ಳು ಹೇಳಿ 100-200 ರೂಪಾಯಿ ಪಾಕೆಟ್ ಮನಿ ಮಾಡ್ಕೊಳ್ತಿದ್ವಿ. ಆ ದುಡ್ಡಲ್ಲಿ ಮಜಾನು ಮಾಡ್ತಿದ್ರು ಕೆಲವರು. ಆದರೆ ನಿಮ್ಮ ಲೈಫಲ್ಲಿ ಇಂಥದ್ದೊಂದು ಸ್ಟೋರಿಯನ್ನು ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. 21 ವರ್ಷದ ಹುಡುಗಿ ಅಪ್ಪನಿಂದಲೇ 30 ಲಕ್ಷ ರೂಪಾಯಿಯನ್ನು ಲಪ್ಟಾಯಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ಲು. ಅದು ಸಾಧಾರಣ ಪ್ಲಾನ್ ಅಲ್ಲ, ಕ್ರಿಮಿನಲ್ ಪ್ಲಾನ್. ಕಾವ್ಯ ಧಾಕಡ್ ಅನ್ನುವ 21 ವರ್ಷದ ಹುಡುಗಿ ಮಧ್ಯಪ್ರದೇಶದವಳು. ಮನೆಯವರು ಮಧ್ಯಪ್ರದೇಶದಲ್ಲಿ ವಾಸವಾಗಿರೋದು. ಆದರೆ ಈಕೆಯನ್ನ ನೀಟ್ ಎಕ್ಸಾಮ್ ಕೋಚಿಂಗ್ ಸಲುವಾಗಿ ರಾಜಸ್ಥಾನದ ಕೋಟಾದಲ್ಲಿ ಇರಿಸಿ ಓದಿಸ್ತಾ ಇದ್ರು. ತಿಂಗಳು ಆಕೆಯ ಖರ್ಚಿಗೆ ಬೇಕಾದಷ್ಟು ಹಣ ಕೇಳಿದ್ದೆಲ್ಲವನ್ನು ಕೊಡಿಸ್ತಾ ಇದ್ರು. ಆದರೆ ಇದ್ದಕ್ಕಿದ್ದಂತೆ ಒಂದು ಸಲ ಆಕೆಯ ಅಪ್ಪನ ಮೊಬೈಲ್ಗೆ ಒಂದಷ್ಟು ಫೋಟೋಗಳು ಬರ್ತವೆ. ಅದನ್ನು ನೋಡಿ ಆ ತಂದೆಯ ಹಾರ್ಟ್ ಬೀಟೇ ಒಂದು ನಿಮಿಷ ನಿಂತು ಹೋಗಿತ್ತು. ಮಗಳನ್ನ ಯಾರೋ ಕಿಡ್ನಾಪ್ ಮಾಡಿ ಕೈಕಾಲುಗಳನ್ನು ಕಟ್ ಹಾಕಿ ಇಟ್ಕೊಂಡಿದ್ದಾರೆ. ಆ ಕಡೆಯಿಂದ ಮಗಳು, ಅಪ್ಪ, ನನ್ನನ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ನಾನು ಬಿಡಬೇಕು ಅಂದರೆ 30 ಲಕ್ಷ ರೂಪಾಯಿ ಹಣ ಕೊಡಬೇಕಂತೆ, ಪ್ಲೀಸ್ ದುಡ್ಡು ಕೊಟ್ಟು ನನ್ನ ಬಿಡಿಸ್ಕೊಂಡು ಹೋಗಿ ಅಂತ ಅಪ್ಪನ ಹತ್ರ ಕೇಳ್ಕೊಳ್ತಾಳೆ. ಹೆತ್ತ ಕರುಳು ನೋಡಿ, ಅದನ್ನು ನೋಡಿ ಚುರುಕನ್ನುತ್ತೆ, ಭಯ ಕೂಡ ಆಗುತ್ತೆ. ಏನು ಮಾಡೋದು ಅಂತ ಗೊತ್ತಾಗದೆ ಮಾರ್ಚ್ 18ನೇ ತಾರೀಕು ಪೊಲೀಸರ ಬಳಿ ಹೋಗಿ ಹೀಗೆಲ್ಲ ಆಯಿತು ಅಂತ ಹೇಳಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಪೊಲೀಸರು ಕೂಡ ಕೇಸನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ತನಿಖೆ ಶುರು ಮಾಡ್ತಾರೆ. ಆಕೆಯ ಬಗ್ಗೆ ತಂದೆ ತಾಯಿಯಿಂದ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತಾರೆ. 2023ರ ಆಗಸ್ಟ್ ತಿಂಗಳಲ್ಲಿ ಕಾವ್ಯಾಳನ್ನ ಆಕೆಯ ತಂದೆ ರಾಜಸ್ಥಾನದ ಕೋಟಾ ನಗರದಲ್ಲಿರುವ ಕೋಚಿಂಗ್ ಸೆಂಟರ್ಗೆ ಸೇರಿಸಿದ್ರು. ಪೊಲೀಸರ ಮುಂದೆ ಕೂಡ ಅದೇ ಹೇಳ್ತಾರೆ, ನನ್ನ ಮಗಳು ರಾಜಸ್ಥಾನದ ಕೋಟಾದಲ್ಲಿ ಓದ್ತಾ ಇದ್ದಾಳೆ ಅಂತ. ಆದರೆ ಪೊಲೀಸರು ಆಕೆಯ ಫೋನ್ ಲೊಕೇಶನ್ ಟ್ರೇಸ್ ಮಾಡಿದ್ರೆ ಆಕೆ ಕೋಟಾದಲ್ಲಿಲ್ಲ, ಆಕೆ ಮಧ್ಯಪ್ರದೇಶದ ಇಂದೋರ್ನಲ್ಲಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಅವಳಿದ್ದ ಲೊಕೇಶನ್ ಟ್ರೇಸ್ ಮಾಡಿ ಹುಡ್ಕೊಂಡು ಹೋಗ್ತಾರೆ ಪೊಲೀಸರು. ಅಲ್ಲೋಗಿ ನೋಡಿದ್ರೆ ಕಾವ್ಯ ಕಿಡ್ನಾಪು ಆಗಿಲ್ಲ, ಮಣ್ಣು ಇಲ್ಲ, ಎಲ್ಲ ನಾಟಕ. ತಂದೆಯನ್ನು 2023ರ ಆಗಸ್ಟ್ 3ನೇ ತಾರೀಕು ಕಾವ್ಯಾಳನ್ನ ಕೋಟಾದಲ್ಲಿರುವ ಕೋಚಿಂಗ್ ಸೆಂಟರ್ಗೆ ಅಡ್ಮಿಷನ್ ಮಾಡಿಸಿದ್ರು. ಆದರೆ ಆಕೆಗೆ ಅಲ್ಲಿರೋದಕ್ಕೆ ಇಷ್ಟ ಇರಲಿಲ್ಲ. 2ನೇ ದಿನಕ್ಕೆ ಅಂದರೆ ಆಗಸ್ಟ್ 5ನೇ ತಾರೀಕು ಅಲ್ಲಿಂದ ಇಂದೋರ್ಗೆ ಹೋಗಿ ಅಲ್ಲಿದ್ದ ಆಕೆಯ ಫ್ರೆಂಡ್ಸ್ ಜೊತೆ ವಾಸವಾಗಿದ್ಲು. ಇಲ್ಲಿ ಅಪ್ಪ ಮಗಳು ಕೋಟಾದಲ್ಲಿಯೇ ಓದ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ರು. ಪ್ರತಿ ತಿಂಗಳು ದುಡ್ಡು ಕೂಡ ಕಳಿಸಿ ಕೊಡ್ತಾ ಇದ್ರು. ಆಮೇಲೆ ಕಾವ್ಯಾಗೆ ಫಾರಿನ್ಗೆ ಹೋಗಬೇಕು, ಅಲ್ಲಿ ಹೋಗಿ ಓದಬೇಕು ಅಂತ ಆಸೆ ಶುರುವಾಗುತ್ತೆ. ಆದರೆ ಅದಕ್ಕೆ ದುಡ್ಡಿಲ್ಲ. ಅದಕ್ಕೆ ಅಪ್ಪನ ಹತ್ರ ದುಡ್ಡು ತೆಗೆದುಕೊಳ್ಳೋಕೆ ಈ ರೀತಿ ಕಿಡ್ನಾಪ್ ಕತೆ ಕಟ್ಟಿದ್ದಾಳೆ. ಇಷ್ಟೆಲ್ಲ ಆದಮೇಲೆ ಆ ತಂದೆ ಹೆಂಡತಿಯ ಹತ್ರ ಕೇಳಬಹುದೇನೋ, ಎಂಥ ಮಕ್ಕಳನ್ನ ಹೆತ್ಬಿಟ್ಟೆ ನೀನು ಅಂತ. ಹುಡುಕಾಟದಲ್ಲಿ ಚಿಕ್ಕ ಪುಟ್ಟ ಹಣ ತಗೊಂಡು ಮಜಾ ಮಾಡೋದು ಮಾಮೂಲು. ದೊಡ್ಡವರಾದ್ಮೇಲೆ ಅದು ತಪ್ಪು ಅನ್ನೋದು ಕೂಡ ಅರ್ಥ ಆಗುತ್ತೆ. ಆದರೆ ಇಷ್ಟು ದೊಡ್ಡ ನಾಟಕ ಆಡೋದು ನಿಜವಾಗ್ಲೂ ಅಪರಾಧವೇ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.